ಹಾಯ್ ಸ್ನೇಹಿತರೆ, ಇವತ್ತು ಒಂದು ವಿಚಾರವನ್ನು ಹೇಳಕ್ಕೆ ಹೊರಟಿದ್ದೀನಿ ನಾನು. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇತ್ತೀಚಿನ ಕಾಲದಲ್ಲಿ ಸಮಾಜ ಯಾವ ಕಡೆ ಹೋಗ್ತಿದೆ ಅಂತಲೇ ಗೊತ್ತಿಲ್ಲ. ಗಂಡ ಎತ್ತಿರೋಂಥವ್ರಿಗೆ ಮದುವೆ ಮಾಡಿದ್ರೆ ಒಂಥರ ಕಷ್ಟ, ಹೆಣ್ಣೆತ್ತಿರೋರಿಗೆ ಮದುವೆ ಮಾಡಿದ್ರೆ ಒಂಥರ ಕಷ್ಟ, ನಾಳೆ ಗಂಡ ಸರಿಯಾಗಿ ನೋಡ್ಕೊಳ್ತಾನೋ ಇಲ್ಲೋ ಅನ್ನೋದು ಒಂಥರ ಕಷ್ಟ. ಮತ್ತು ಹುಡುಗಿ ಯಾವ ಥರ ಇರ್ತಾಳೋ ಏನೋ, ನಮ್ಮ ಹುಡುಗನಿಗೆ ಮದುವೆ ಮಾಡಿದ್ರೆ ಯಾವ ಥರ ಇರ್ತಾರೋ ಹೆಂಗಿರುತ್ತೋ ಅಂತನ್ನೋ ಒಂದು ಭಯದಲ್ಲೇ ಈಗ ಆಗ್ತಾ ಇರೋಂಥ ಬೆಳವಣಿಗೆಗಳು, ಹೆಂಗಸು ಒಂದು ಅಫೇರ್ಗಳನ್ನು ಇಟ್ಕೊಂಡು ತನ್ನ ಸಂಸಾರವನ್ನೇ ಹಾಳು ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಗಂಡನ ಅಲ್ಲೆಲ್ಲೋ ಕರ್ಕೊಂಡೋಗಿ ಸಾಯಿಸಿದ್ಲು, ಮತ್ತು ಯಾರೋ ಅಫೇರನ್ನು ಇಟ್ಕೊಂಡಿರೋಂಥವ್ನಿಗೆ ಕುಮ್ಮಕ್ಕನ್ನು ಕೊಟ್ಟು ಸಾಯಿಸುವಂಥದ್ದು, ಇದು ಎಲ್ಲ ವಿಚಾರಗಳನ್ನು ತಿಳಿತಾ ಇದ್ದರೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಿದೆ ಅನ್ನೋದೇ ಒಂಥರ ತುಂಬ ಭಯ ಆಗುತ್ತೆ. ಗಂಡನ ಮದುವೆ ಮಾಡಿಕೊಂಡು ಗಂಡನ ಜೊತೆ ಸಂಸಾರ ಮಾಡಬೇಕು, ಕಷ್ಟನೋ ಸುಖನೋ ಜೀವನ ಮಾಡಬೇಕು ಅನ್ನೋಂಥದ್ದು ಹಿಂದಿನ ಕಾಲದಲ್ಲಿತ್ತು. ಆದರೆ ಈಗ ಹಂಗೆ ನಡಿಬೇಕು ಅಂತೇನಿಲ್ಲ, ಅದಕ್ಕೆ ಪರ್ಯಾಯ ದಾರಿಗಳಿದ್ದಾವೆ. ಡಿವೋರ್ಸ್ ತಗೊಳ್ಳೋವಂಥದ್ದು, ಅಪ್ಪ ಅಮ್ಮನಿಗೆ ಹೇಳಿ ಅವ್ನ ಜೊತೇಲಿ ಬದುಕೋದಕ್ಕೆ ಆಗಲ್ಲ, ಸಾಯಿಸೋಕ್ಕೆ ಇದು ಮಾಡ್ತಿದ್ದಾನೆ ಅಂತನೋ ಇದು ಮಾಡೋದು, ಇಲ್ಲ ಸ್ವಾಭಿಮಾನಿಯಾಗಿ ಒಬ್ಬಳೇ ಕೆಲಸ ಮಾಡ್ಕೊಂಡು ಬದುಕುವಂಥದ್ದು, ಅವನನ್ನು ಬಿಟ್ಟು ಬೇರೆ ಪರ್ಯಾಯ ದಾರಿಗಳು ತುಂಬ ಇದ್ದಾವೆ. ಆದರೆ ಏನೋ ಒಂದು ಬೇರೆ ಯಾವನೋ ಒಂದು ಆಸೆಗೋಸ್ಕರ ಮತ್ತು ಯಾರೋ ಒಂದು ಸಂಬಂಧಕ್ಕೆ ಆಸೆಗೋಸ್ಕರ ಈ ಥರ ಸಾಯಿಸಿ ಈ ಥರ ಎಲ್ಲ ಇದು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದೆಲ್ಲವೂ ಅವೇರ್ನೆಸ್ಗಾಗಿ ನಾನು ಹೇಳ್ತಾ ಇರೋಂಥ ಥ್ಯಾಂಕ್ ಯು.